ದೈವ ನಿಯೋಗದಿಂದ ಅದರ ಅರ್ಥ ಏನು? ವಾಕ್ಯದ ಕಡೆ ನೀನು ಬಂದ್ರೆ ನಿನ್ನ ಹೆಜ್ಜೆಯನ್ನ ದೇವರ ವಾಕ್ಯ ಕಾಯುತ್ತೆ. ವಾಕ್ಯದ ಕಡೆ, ಆಲಯದ ಕಡೆ ನೀನು ಬಂದ್ರೆ ಇನ್ನು ನೀನು ನಡೆಯುವಂತ ಮಾರ್ಗ ನಿನ್ನ ಸ್ವಂತ ಬುದ್ಧಿಯ ಪ್ರಕಾರ ಇರೋದಿಲ್ಲ. ನೀನು ಹೆಜ್ಜೆ ಇಡುವಂಥದ್ದು ಪ್ರತಿಯೊಂದು ದೇವರು ನಿನ್ನನ್ನು ಆಶೀರ್ವಾದ ಕಡೆ ಬೇಕಾದಂಥ ಡೈರೆಕ್ಷನ್ ಅಲ್ಲಿ ಆತನು ನಿಮ್ಮನ್ನು ನಡೆಸಲಿಕ್ಕಾಗಿ ಪ್ರಾರಂಭಿಸ್ತಾನೆ. ಇವತ್ತು ನನ್ನನ್ನು ಕೇಳುವಂತ ದೇವರ ಮಕ್ಕಳೇ, ನಾನು ಹೇಳ್ತೇನೆ, ಸೈತಾನನು ನಿನ್ನ ದಾರಿಯನ್ನ ಎಲ್ಲಾದ್ರೂ ತಪ್ಪಿಸಿದ್ರೆ ಇವತ್ತು ದೇವರು ಮತ್ತೆ ನಿನ್ನನ್ನು ಟ್ರ್ಯಾಕಿಗೆ ತೆಗೆದುಕೊಂಡು ಬರ್ತಾ ಇದ್ದಾನೆ. ಯಾವ ಟ್ರ್ಯಾಕಿಗೆ ಗೊತ್ತಾ? ಪರಿಶುದ್ಧಾತ್ಮನಿಂದ ನಡೆಸಲ್ಪಡತಕ್ಕಂಥ ಮಾರ್ಗಕ್ಕೆ ಕರ್ತನು ನಿನ್ನನ್ನು ಕರ ತರುತ್ತಾ ಇದ್ದಾನೆ. ಸೈತಾನನ ಏನ್ ಮಾಡ್ತಾನೆ? ಇಷ್ಟ ಬಂದಂಗೆ ನಡಿ. ಕಾರಣವೇನೆಂದ್ರೆ ಅವನು ಗೊತ್ತು, ನೀನು ಯಾವಾಗ ದೇವರ ಮಾರ್ಗದಲ್ಲಿ ನಡೀತೀಯೋ ನೀನು ಹೋಗೋದೇ ದೇವರ ಉದ್ದೇಶಕ್ಕೆ. ತಪ್ಪು ದಾರಿಯಲ್ಲಿ ನಡೆದ್ರೆ ನೀನು ಹೋಗೋದು ನಾಶನಕ್ಕೆ. ಆದ್ರಿಂದ ಅವನು ದೇವರ ಮಾರ್ಗದಲ್ಲಿ ನಡೆಯೋದಕ್ಕೆ ನಿನ್ನನ್ನು ಎಂದಿಗೂ ಬಿಡಲ್ಲ. ಆದ್ರೆ ಇವತ್ತು ಒಂದು ಕಾರ್ಯ ಹೇಳ್ತಾನೆ, ಕರ್ತನು ನಿನ್ನ ಕೈ ಹಿಡಿಯುತ್ತಾ ಇದ್ದಾನೆ. ಇದುವರೆಗೂ ಇಷ್ಟ ಬಂದಂಗೆ ನಡೆದೆ, ಸ್ನೇಹಿತರ ಪ್ರಕಾರ ನಡೆದೆ, ಬಂಧು ಮಿತ್ರಗಳ ಪ್ರಕಾರ ನಡೆದೆ. ಆದ್ರೆ ಇನ್ನು ಮುಂದೆ ದೇವರು ನಿನ್ನ ಇಷ್ಟ ಬಂದಂಗೆ ನಡೆಯೋದಕ್ಕೆ ಬಿಡೋದಿಲ್ಲ. ಇವತ್ತಿಂದ ನೀನು ನಡೆಯುವ ಮಾರ್ಗ ಅದು ದೈವ ನಿಯೋಗದ ಮಾರ್ಗ. ಅದು ನಂಬೋರು ಯಾರಾದ್ರೂ ಇದ್ರೆ ಗಟ್ಟಿಯಾಗಿ ಆಮೇಲೆ ಹೇಳ್ರೆ. ಈ ದೈವ ನಿಯೋಗದ ಮಾರ್ಗ ಆಕೆನ ಎಲ್ಲಿ ತಗೋ ಬಂತು? ಬೋವಾಜನ ಹೊಲಕ್ಕೆ ತೆಗೆದುಕೊಂಡು ಬಂತು. ನಾನು ದೇವರಿಗೆ ಸ್ತೋತ್ರ ಹೇಳ್ತೇನೆ. ಕರ್ತನು ನಿನ್ನನ್ನು ದಾರಿ ನಡೆಸೋದಕ್ಕಾಗಿ ಪ್ರಾರಂಭಿಸಿದಾಗ ಈ ದೇವರು ನಿನ್ನನ್ನು ಎಲ್ಲಿಗೆ ತರ್ತಾನೆ ಗೊತ್ತೇ? ಎಲ್ಲಿ ನಿನ್ನ ಬೆಳವಣಿಗೆ, ನಿನ್ನ ಆಶೀರ್ವಾದ, ದೇವರ ಉದ್ದೇಶ ನಿನ್ನ ಜೀವನದಲ್ಲಿ ನೆರವೇರುತ್ತೋ ಅಲ್ಲಿಗೆ ದೇವರು ತಂದಿಡ್ತಾನೆ. God has determined your future. ದೇವರು ನಿನ್ನ ಭವಿಷ್ಯವನ್ನ ದೇವರು ನೇಮಿಸಿದ್ದಾನೆ. ಅದನ್ನು ಯಾರು ನಾಶಪಡಿಸೋದಕ್ಕೆ ಸಾಧ್ಯ ಇಲ್ಲ. ಎಲ್ಲಿ ದೇವರು ನಿನ್ನನ್ನು ಕಂಡಿದ್ದಾನೋ ಅಲ್ಲಿಗೆ ದೇವರು ನಿನ್ನನ್ನು ಕರ ತರ್ತಾನೆ.